ಬಹಳ ವರ್ಷಗಳ ಹಿಂದಿನ ಮಾತು. ಆಗ ಜಗತ್ತು ಇನ್ನು ಆಧುನಿಕ ಆಗಿರ್ಲಿಲ್ಲ. ಇಂತಹ ಸಮಯದಲ್ಲಿ ವಾಸ ಮಾಡ್ತಿದ್ದ ಒಬ್ಬಾತ ಸಂದೇಶ್ ತನ್ನ ಎತ್ತಿನ ಗಾಡಿಯಲ್ಲಿ ತನ್ನ ಊರು ಮಂದ್ರಾಚಲಕ್ಕೆ ಹೋಗ್ತಾ ಇದ್ದ. ಅವನ ಕೈಯಲ್ಲಿ ಒಂದು ಚೀಟಿ ಇತ್ತು. ಅದನ್ನ ಅವನು ಓದ್ತಾ ಇದ್ದ. ಸಂದೇಶ್, ನೀನು ತಂದೆ ಆಗ್ತಾ ಇದೀಯಾ. ಆದ್ರೆ ಬಹುಶಃ ಈ ಪತ್ರ ನಿನಗೆ ತಲುಪೋಷ್ಟ್ರಲ್ಲಿ 1 ತಿಂಗಳು ಕಳೆದೋಗಿರುತ್ತೆ ಅನ್ಸುತ್ತೆ. ನಾವು ಮಗು ಹೆಸರನ್ನ ವಿದ್ಯುತ್ ಅಂತ ಇಟ್ಟಿದ್ದೀವಿ. ಆದಷ್ಟು ಬೇಗ ಬಂದ್ಬಿಡಿ. ನಿಮ್ಮ ವಿಮಲಾ. ಸಂದೇಶ್ ಈ ಪತ್ರನ ಓದಿ ತುಂಬಾನೇ ಸಂತೋಷ ಪಡ್ತಿದ್ದ. ಆದ್ರೆ ಇದನ್ನ ಓದ್ತಾ ಓದ್ತಾ ಅವನೇನೋ ಯೋಚನೆ ಮಾಡ್ತಾ ಅಳೋಕ್ ಶುರು ಮಾಡ್ತಾನೆ. ಸಂಜೆ ಆಗ್ಬಿಡತ್ತೆ. ಮತ್ತೆ ಸಂದೇಶ್ ತನ್ನ ಮನೆಯನ್ನ ತಲುಪ್ತಾನೆ. ಮನೆಗೆ ಬರ್ತಿದ್ದ ಹಾಗೆ ಅವನ ಹೆಂಡತಿ ವಿಮಲಾ ತನ್ನ ಮಗ ವಿದ್ಯುತ್ನ ಜೊತೆಗೆ ಅವನನ್ನ ಸ್ವಾಗತ ಮಾಡ್ತಾಳೆ. ಬನ್ನಿ, ನಿಮ್ಗೆ ಸ್ವಾಗತ. ತುಂಬಾ ತಡ ಆಗೋಯ್ತು ನಿಮ್ಗೆ. ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಮತ್ತೆ ನೀವ್ ಕೂಡ ಇಲ್ಲಿರ್ಲಿಲ್ಲ. ದಾರಿ ಪೂರ್ತಿ ಇದೇ ವಿಷಯ ನೆನೆಸ್ಕೊಂಡು ನನಗೆ ಅಳು ಬರ್ತಾ ಇತ್ತು. ಇಂಥ ಕಷ್ಟದ ಸಮಯದಲ್ಲಿ ನಾನ್ ಬರಕ್ ಆಗಿಲ್ಲ ಅಂತ. ನಾವಿಬ್ರು ತಕ್ಷಣ ಮಾತಾಡೋ ಹಾಗೆ ಯಾವ್ದಾದ್ರೂ ಒಂದು ವಸ್ತು ಇದ್ದಿದ್ದಿದ್ರೆ. ನಿನ್ನ ಕಷ್ಟ ಸುಖದಲ್ಲಿ ಜೊತೆಲಿರೋದಕ್ಕೆ ಆಗ್ಲಿಲ್ಲ. ಮತ್ತೆ ಬಂದಿರೋದ್ ಕೂಡ ಇಷ್ಟು ತಡವಾಗಿ. ಈ ಮಾತನ್ನ ಹೇಳಿ ಸಂದೇಶ್ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಅಯ್ಯೋ, ನೀವ್ ಯಾಕೆ ಅಳ್ತಾ ಇದ್ದೀರಾ? ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಇದು ಕೇವಲ ಖುಷಿಗಷ್ಟೇ. ಪರವಾಗಿಲ್ಲ ಬಿಡು. ಈ ಖುಷಿಲಿ ನಾನು ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ. ಎಂತದ್ ಮಾಡ್ತೀನಿ ಅಂದ್ರೆ, ನಾವು ಮನ್ಸಾದಾಗೆಲ್ಲ ಮಾತಾಡ್ಬೇಕು ಅನ್ನೋ ತರ. ಖಂಡಿತ ನೀವ್ ಏನಾದ್ರೂ ಮಾಡೇ ಮಾಡ್ತೀರಾ. ನನಗೆ ನಿಮ್ ಮೇಲೆ ನಂಬಿಕೆ ಇದೆ. ರಾತ್ರಿ ಕಳಿಯುತ್ತೆ. ಮತ್ತೆ ಮಾರನೇ ದಿನ ಊರಲ್ಲಿ ಒಂದು ಮರದ ಕೆಳಗಡೆ ಸಂದೇಶ್ ಒಂದು ಚಿತ್ರ ಬರೀತಿರ್ತಾನೆ. ಸಂದೇಶ್ನ ಆತಂಕ ನೋಡಿ ಒಬ್ಬ ಬಾಬಾ ಸಂದೇಶ್ನ ಹತ್ರ ಬರ್ತಾರೆ. ಈ ಪುಸ್ತಕದಲ್ಲಿ ಏನ್ ಚಿತ್ರ ಬರಿತಾ ಇದೆಯಾ ಪುಟ್ಟ? ಸಂದೇಶ್ ಆ ಬಾಬಾಗೆ ಮರದಿಂದ ಮಾಡಿರೋಂತ ಒಂದು ಡಬ್ಬಾದ ಚಿತ್ರ ತೋರಿಸ್ತಾನೆ. ನಾನೊಂದು ಯಂತ್ರ ತಯಾರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಈ ಮರಗಳಿಂದ. ನಮ್ಮಿಂದ ಎಷ್ಟೇ ದೂರ ಇದ್ರೂ ಕೂಡ ಒಬ್ರ ಜೊತೆ ಒಬ್ರು ಮಾತಾಡೋದಕ್ಕೆ ಸಹಾಯ ಮಾಡೋಕೆ. ಅರೆ ವಾ! ಆದ್ರೆ ಇದನ್ನ ಹೇಗ್ ಮಾಡ್ತೀಯಾ? ಈ ಮರದ ಒಳಗಡೆ ಇರೋ ಶಕ್ತಿ ಆ ಕಡೆ ಈ ಕಡೆ ಓಡಾಡುತ್ತಲ್ಲ, ಅದ್ರಿಂದ. ಈ ಮರದ ಬಗ್ಗೆ ನೀನ್ ತಿಳ್ಕೊಳ್ಳೋದಕ್ಕೆ ಮತ್ತೆ ಇದರಿಂದ ಹೊರಗೆ ಬರೋ ಶಕ್ತಿನ ಪಡೆಯೋಕೆ ನೀನ್ ಈ ಯಂತ್ರಕ್ಕೆ ಹೇಗಾಗ್ತೀಯ? ಯಂತ್ರದ ಚಿತ್ರನ ನಿಮಗ್ ತೋರಿಸಿದ್ನಲ್ಲ, ಅದೇ ತರದ ಮ್ಯಾಗ್ನೆಟಿಕ್ ಯಂತ್ರವನ್ನ ತಯಾರು ಮಾಡ್ತೀನಿ. ಆದ್ರೆ ಸಮಸ್ಯೆ ಏನು ಅಂದ್ರೆ, ಈ ಯಂತ್ರ ಬೇರೆ ಬೇರೆ ಶಕ್ತಿಗಳನ್ನ ಹೇಗ್ ಕಂಡುಹಿಡಿಯುತ್ತೆ? ಗಮನ ಇಟ್ಟು ಕೇಳಪ್ಪ. ಬಹುಶಃ ಇದರಿಂದ ನಿನ್ನ ಯೋಜನೆ ಯಶಸ್ವಿ ಆಗ್ಬೋದು. ಬಾಬಾ ಸಂದೇಶ್ಗೆ ಪೂರ್ತಿ ವಿಷಯನ ತಿಳಿಸ್ತಾರೆ. ಅದರಿಂದ ಸಂದೇಶ್ಗೆ ಉತ್ತರ ಸಿಕ್ಬಿಡತ್ತೆ. ನಿಮಗೆ ಧನ್ಯವಾದ. ಆಶೀರ್ವಾದ ಮಾಡಿ ಗುರುಗಳೇ. ನಿನಗೆ ಕಲ್ಯಾಣವಾಗಲಿ. ಸಂದೇಶ್ ತಕ್ಷಣ ಅವನ ಸ್ನೇಹಿತ ಉಧವ್ನ ಕರ್ಕೊಂಡ್ ಬರ್ತಾನೆ. ಇಬ್ರು ಮರ ಕಡಿಯೋಂತ ಉಪಕರಣಗಳನ್ನ ತಗೊಂಡು ಅಲ್ಲಿಗೆ ಬಂದ್ಬಿಡ್ತಾರೆ. ಈ ಮರನ ಕತ್ತರಿಸಿ ನಾವು ಒಂದು ಸ್ತಂಭವನ್ನ ತಯಾರಿಸೋಣ. ಆಮೇಲೆ ಈ ತರಹದ ಚಿಕ್ಕ ಚಿಕ್ಕ ಯಂತ್ರಗಳನ್ನ ತಯಾರು ಮಾಡೋಣ. ಸಂದೇಶ್ ಅದೇ ಚಿತ್ರನ ತನ್ನ ಸ್ನೇಹಿತ ಉಧವ್ಗೆ ಕೂಡ ತೋರಿಸ್ತಾನೆ. ಅದರ ಜೊತೆಗೆ ಅವನ್ಗೆ ಆ ಯಂತ್ರದ ಬಗ್ಗೆ ಕೂಡ ಹೇಳ್ತಾನೆ. ನೀನಂತೂ ಒಳ್ಳೆ ಕೆಲ್ಸನೇ ಮಾಡ್ತಿದ್ಯಾ. ಆದ್ರೆ ಇದಂತೂ ಹೇಗ್ ಕೆಲ್ಸ ಮಾಡುತ್ತೆ? ಅಯ್ಯೋ, ಸಮಾಧಾನ ಮಾಡ್ಕೋ. ಮೊದ್ಲು ತಯಾರಾಗ್ಲಿ, ಆಮೇಲೆ ನಿನಗೆ ಹೇಳ್ತೀನಿ. ಸರಿ ಸರಿ ಕಣಪ್ಪ, ಹಾಗೆ ಆಗ್ಲಿ. ಇಬ್ರು ಮರನ ಕಡಿತಾರೆ. ಮತ್ತೆ ಆ ಮರನ ಕಡಿದು ಸ್ವಲ್ಪ ದಿನಗಳಲ್ಲೇ ಆ ಚಿತ್ರದಲ್ಲಿರೋ ಹಾಗೆ ಒಂದು ಮರದ ಸ್ತಂಭನ ತಯಾರು ಮಾಡ್ತಾರೆ. ನೋಡಪ್ಪ, ಹಾಗೆ ಹೋಯ್ತು ಮರದ ಸ್ತಂಭ. ಮತ್ತೆ ಪತ್ರದಲ್ಲಿ ಹೇಗಿತ್ತೋ ಅದೇ ತರ ಇದೆ. ಈಗ ಬೇಗ ಹೇಳು, ಇದನ್ನ ಹೇಗ್ ಉಪಯೋಗಿಸೋದು ಅಂತ. ಅಣ್ಣ, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯ್ರಿ, ಅವರು ಬರ್ತಿರ್ಬಹುದು. ಇವಾಗ ಯಾರು ಬರ್ತಿದ್ದಾರೆ? ಆಗ ಅಲ್ಲಿಗೆ ವಿಮಲಾ ಬರ್ತಾಳೆ. ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಾ ವಿಮಲಾ. ಕ್ಷಮಿಸ್ಬಿಡಿ ನನ್ನ. ಲಲ್ಲ ಮಲಗ್ತಾನೆ ಇರ್ಲಿಲ್ಲ, ಅದಕ್ಕೆ ತಡ ಆಗೋಯ್ತು. ಈಗ ಹೇಳಿ ನನ್ಗೆ, ನೀವ್ ಏನ್ ತೋರಿಸ್ಬೇಕಿತ್ತು ನನ್ಗೆ? ಹೇಳ್ತೀನಿ. ನಾವಿಬ್ರು ಈ ಯಂತ್ರದ ಸ್ತಂಭವನ್ನ ಒಂದೇ ಸಲ ಮುಟ್ಟಿದ್ರೆ ಇದು ನಮ್ಮ ಶಕ್ತಿಯನ್ನ ಕಂಡುಹಿಡಿಯುತ್ತೆ. ಮತ್ತೆ ಯಾವಾಗೆಲ್ಲ ನಮ್ಮಿಬ್ರಿಗೂ ಮಾತಾಡ್ಬೇಕು ಅಂತ ಅನ್ಸುತ್ತೋ ಇದು ಮಾತಾಡೋದಕ್ಕೆ ಸಹಾಯ ಮಾಡುತ್ತೆ. ಏನು? ನಿಜನಾ? ಹಾ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಬಾ, ಇದನ್ನ ಈಗ ಪರೀಕ್ಷೆ ಮಾಡಿ ನೋಡೋಣ. ವಿಮ್ಲಾ, ಸಂದೇಶ್ ಮತ್ತೆ ಉಧವ್ 3 ಜನ ಸ್ತಂಭನ ಮುಟ್ಟಿ ಸ್ವಲ್ಪ ಸಮಯದವರೆಗೂ ಕಾಯ್ತಾರೆ.
ಮತ್ತೆ ಆ ಮರದ ಯಂತ್ರದಿಂದ ಶಬ್ದ ಬರೋದಕ್ಕೆ ಶುರುವಾಗತ್ತೆ. ಹಾ, ಇದರಿಂದ ಶಬ್ದ ಕೇಳಿಸ್ತಿದೆ. ಇದರ ಅರ್ಥ ಏನು ಅಂದ್ರೆ ನಿನ್ನ ಈ ಶಕ್ತಿಯಿಂದ ಈ ಸ್ತಂಭಕ್ಕೆ ಮತ್ತೆ ಈ ಯಂತ್ರಕ್ಕೆ ನಿನ್ನ ಗುರುತು ಸಿಕ್ಕಿದೆ. ಹೌದಾ? ಹಾಗಿದ್ರೆ ಅದ್ಕೆ ನೀವೊಂದ್ ಕೆಲ್ಸ ಮಾಡಿ, ಈಗ ಮನೆಗೆ ಹೋಗಿ ಮತ್ತೆ ನಾವು ಇಲ್ಲಿಂದ ಮಾತಾಡಕ್ಕೆ ಪ್ರಯತ್ನ ಪಡ್ತೀವಿ. ವಿಮ್ಲಾ ತನ್ನ ಮನೆಗೆ ವಾಪಸ್ ಬರ್ತಾಳೆ ಮತ್ತೆ ಆ ಯಂತ್ರನ ಉಪಯೋಗಿಸೋ ಪ್ರಯತ್ನ ಮಾಡ್ತಾಳೆ. ಆಗ ಅರೆ ವಿಮ್ಲಾ, ನಿನಗೆ ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹಾ ಹಾ, ಅಯ್ಯೋ ದೇವ್ರೆ, ಇದಂತೂ ತುಂಬಾ ವಿಚಿತ್ರ. ಈ ಯಂತ್ರ ಅಂತೂ ನಿಜವಾಗ್ಲೂ ಮಾತಾಡ್ತಿದೆ. ಎಂತ ಸಂಶೋಧನೆ ಮಾಡಿದೀನಿ ನಾನು. ಇದರಿಂದ ಊರಿನ ಜನ ಎಲ್ಲರ ಹತ್ರ ಮಾತಾಡ್ಬೋದು ನಾನು. 3 ಜನ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಕೆಲವು ತಿಂಗಳುಗಳು ಕಳೆದು ಹೋಗತ್ತೆ ಮತ್ತೆ ಸಂದೇಶ್ ಮಾರ್ಕೆಟ್ ಅಲ್ಲಿ ಆಧುನಿಕ ಯಂತ್ರದ ಅಂಗಡಿಯನ್ನ ತೆರೀತಾನೆ. ಈಗ ಊರಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಈ ಯಂತ್ರನ ಉಪಯೋಗಿಸ್ತಾನೆ ಇರ್ತಾರೆ. ಸಂದೇಶ್ ತನ್ನ ಅಂಗಡಿಯಲ್ಲಿ ಕೂತಿರ್ತಾನೆ. ಆಗ ಅಲ್ಲಿಗೆ ಅವನ ಸ್ನೇಹಿತ ಉದ್ಧವ್ ಬರ್ತಾನೆ. ಅರೆ ಅಣ್ಣ ಉದ್ಧವ್, ಏನ್ ಸಮಾಚಾರ? ಯಾಕೆ ಇಷ್ಟೊಂದು ಬೇಸರವಾಗಿ ಕಾಣಿಸ್ತಾ ಇದೀಯಾ? ಬೇಸರ ಅಲ್ಲ ಸಂದೇಶಣ್ಣ, ಏನೋ ಯೋಚನೆಯಲ್ಲಿ ಮುಳುಗೋಗಿದ್ದೆ ಅಷ್ಟೇ. ಹಾಗಿದ್ರೆ ಏನ್ ಸಂಕೋಚ? ಏನ್ ಹೇಳ್ಬೇಕು ಅನ್ನಿಸ್ತಿದೆಯೋ ಹೇಳ್ಬಿಡು. ವಿಷಯ ಏನು ಅಂದ್ರೆ ಸಂದೇಶಣ್ಣ, ಪಕ್ಕದೂರಿನ ಮುಖ್ಯಸ್ಥ ನನ್ನ ಮನೆಗ್ ಬಂದಿದ್ರು. ನಿನ್ನ ಈ ಯಂತ್ರದ ಬಗ್ಗೆ ನಾನು ಎಲ್ಲದನ್ನೂ ಹೇಳ್ಬಿಟ್ಟೆ. ಮತ್ತೆ ಅವ್ರೀಗ ನಿನ್ನಿಂದ ಇದನ್ನ ಖರೀದಿ ಮಾಡ್ಬೇಕು ಅಂತಿದ್ದಾರೆ. ಅದಕ್ಕೆ ನೀನ್ ಯಾಕೆ ಬೇಸರ ಮಾಡ್ಕೊಂಡಿದ್ಯಾ? ಈ ಯಂತ್ರ ಮಾಡಿರೋದು ಇನ್ನೊಬ್ರು ಸಹಾಯ ಆಗ್ಲಿ ಅಂತ. ಇದು ಒಳ್ಳೆ ವಿಷಯ ತಾನೇ. ನೀನು ಅವ್ರ ಹತ್ರನೇ ಕೇಳು, ನಿನಗೆ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನು ಅಂತ. ಸರಿ ಸರಿ, ನೀನ್ ಅವ್ರನ್ನ ಕರ್ಕೊಂಡ್ ಬಾ, ನಾನ್ ಅವ್ರ ಹತ್ರ ಮಾತಾಡ್ತೀನಿ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಪಕ್ಕದ ಊರಿನ ಮುಖ್ಯಸ್ಥರು ಬರ್ತಾರೆ. ಹಾಗಿದ್ರೆ ನೀವೇನಾ ಸಂದೇಶ್ ಅಂತ? ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ. ಉದ್ಧವ್ ಹೇಳ್ದ ನೀವು ಯಂತ್ರದ ಬಗ್ಗೆ ನನ್ನ ಹತ್ರ ಏನೋ ಮಾತಾಡಕ್ಕಿದೆ ಅಂತ. ಸೀದಾ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀನು ಈ ಯಂತ್ರವನ್ನ ಮಾಡುವಂತ ವಿಧಾನವನ್ನ ನನಗ್ ಕೊಟ್ಬಿಡು. ನಾನಿದರಿಂದ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ. ಮತ್ತೆ ಈ ಮರ ಅಂತೂ ಕೇವಲ ನಿಮ್ಮೂರಲ್ಲಿ ಮಾತ್ರ ಬೆಳೆಯೋದು. ಆ ಜಮೀನ್ ಕೂಡ ನನಗೆ ಕೊಟ್ಬಿಡು. ನಿನ್ಗೆ ಅದಕ್ಕೆ ಒಳ್ಳೆ ದುಡ್ಡನ್ನೇ ಕೊಡ್ತೀನಿ. ಮುಖ್ಯಸ್ಥರೇ, ನೀವು ನನಗೆ 2 ವಿಷಯ ಹೇಳಿ. ಒಂದ್ ವೇಳೆ ಚಿನ್ನಕ್ಕೆ ಬೆಲೆ ಇಲ್ದೇ ಇದ್ರೆ ಅಥವಾ 10 ಊರಿಗೆ ಸಾಲುವಷ್ಟು ಬೆಲೆ ಏನಾದ್ರೂ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ? ಇಂಥ ಪರಿಸ್ಥಿತಿ ಹೇಗಿರುತ್ತೆ? ಒಂದ್ ವೇಳೆ ಚಿನ್ನಕ್ಕೆ ಬೆಲೆನೇ ಸಿಗ್ಲಿಲ್ಲ ಅಂದಿದ್ರೆ ಅಲ್ಮಾರಿ ಬಂದು ರೋಡ್ ಮೇಲೆ ಇರ್ತಾ ಇತ್ತು. ಮತ್ತೆ ಅಷ್ಟೊಂದು ಜಾಸ್ತಿ ಆಗಿದ್ದಿದ್ರೆ ಆಗ ಈ ಇಡೀ ದೇಶದಲ್ಲಿ ಚಿನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಮಾತ್ರ ಇರ್ತಾ ಇತ್ತು. ನೀವು ಸರಿಯಾಗಿ ಹೇಳಿದ್ರಿ. ಮತ್ತೆ ನನಗಿವಾಗ ಈ ಚಿನ್ನದ ತರ ಇರೋದು ಅಂದ್ರೆ ಈ ಯಂತ್ರ. ಅದನ್ನ ನಾನು ಎಲ್ರಿಗೂ ತಲುಪಿಸ್ಬೇಕು ಅಂತಿದ್ದೀನಿ. ಮತ್ತೆ ಇದಕ್ಕೆ ಎಷ್ಟು ಬೆಲೆ ಕಟ್ಬೇಕಾಗುತ್ತೆ ಅಂತ, ಮತ್ತೆ ಎಷ್ಟು ಮರಗಳನ್ನ ಉಪಯೋಗಿಸ್ಬೇಕು ಅಂತ, ಈ 2 ವಿಷಯಗಳನ್ನ ನಿಮ್ಮ ಕೈಗೆ ಒಪ್ಸೋಕೆ ತಯಾರಾಗಿಲ್ಲ ನಾನು. ಮಾಮೂಲಿ ವ್ಯಕ್ತಿಗಳ ಹತ್ರ ಇದೆಲ್ಲ ಇರಬಾರ್ದು. ನೀನು ನನ್ನ ಜೊತೆ ಸೇರ್ಕೊಂಡ್ಬಿಡು. ನಿನ್ನ ಕೈಯಲ್ಲೇನೋ ಅದೃಷ್ಟ ಇದೆ ಅನ್ಸುತ್ತೆ. ಮತ್ತೆ ಇದರ ಮೂಲ ಆ ಚಮತ್ಕಾರಿ ಮರಗಳ ಹತ್ರ ಇದೆ. ಒಂದ್ ವೇಳೆ ನಿನ್ನ ಆಫರ್ನ ಒಪ್ಕೊಂಡಿಲ್ಲ ಅಂದ್ರೆ ಅದ್ನೇ ಮಾಡ್ಬೇಕಾಗತ್ತೆ. ಸಂದೇಶ್ ಮುಖ್ಯಸ್ಥನ ಮಾತನ್ನ ಕೇಳೋದಿಲ್ಲ. ಆಗ ಮುಖ್ಯಸ್ಥ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಕೆಲವೊಮ್ಮೆ ಎಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ ಜನರನ್ನ ಹಲವು ವರ್ಷಗಳು ಮುಂದೆ ತಗೊಂಡೋಗುತ್ತೆ. ಆಗ ಅಭಿವೃದ್ಧಿ ಜೊತೆ ಜೊತೆಗೆ ಅದ್ರ ಮೇಲೆ ಜನರ ಕೆಟ್ಟ ಕಣ್ಣು ಕೂಡ ಬೀಳುತ್ತೆ. ಹಾಗಿದ್ರೆ ನಾವಿವಾಗ ಏನ್ ಮಾಡೋದು? ಖಂಡಿತ ಇವನು ಆ ಮರಗಳಿಗೆ ತೊಂದರೆ ಮಾಡೋದಕ್ಕೆ ಅಂತ ಬಂದೇ ಬರ್ತಾನೆ. ಹಾ, ನನಗೂ ಕೂಡ ಅನಿಸ್ತಿದೆ. ಉದ್ಧವ್, ನನ್ ಮಾತ್ ಕೇಳು. ನೀನು ಇವತ್ತು ರಾತ್ರಿ ಆ ಸ್ತಂಭದ ಹತ್ರ ಕಾವಲಿರ್ಬೇಕು. ಒಂದ್ ವೇಳೆ ಅವನು ಮರದ ಹತ್ರ ಹೋಗಿ ಅದನ್ನ ಕಡಿದ್ರೆ ಏನ್ ಮಾಡೋದು? ಹಾ, ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡಿರ್ತೀನಿ. ಅವನು ಮರದ ಹತ್ರ ಹೋದ್ರೂ ಪರವಾಗಿಲ್ಲ, ಸ್ತಂಭದ ಹತ್ರ ಹೋದ್ರೂ ಪರವಾಗಿಲ್ಲ. ಅವನ್ ಎಲ್ಲೇ ಹೋದ್ರು ನಾವು ಯಂತ್ರದ ಸಹಾಯದಿಂದ ಒಬ್ರನ್ನೊಬ್ರು ಮಾತಾಡಬಹುದು. ಇದಂತೂ ನಾನು ಯೋಚಿಸೇ ಇರ್ಲಿಲ್ವಲ್ಲ. ಸರಿ, ನಾನು ರಾತ್ರಿ ಆಗ್ತಿದ್ದಾಗೆ ಜಾಗಕ್ಕೆ ಬಂದು ತಲುಪ್ತೀನಿ. ರಾತ್ರಿ ಆಗಿತ್ತು ಮತ್ತೆ ಆಗ ಸ್ತಂಭದ ಹತ್ರ ಯಾರೂ ಇರ್ಲಿಲ್ಲ. ಆಗ ಅಲ್ಲಿಗೆ ಅದೇ ಪಕ್ಕದ ಊರಿನ ಮುಖ್ಯಸ್ಥ ಏನೋ ಮಾಡ್ತಿದ್ದ. ಉದ್ಧವ್ ಇದನ್ನೆಲ್ಲ ಒಂದು ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದ. ಅವನು ತಕ್ಷಣ ಸಂದೇಶ್ ಜೊತೆ ಮರದ ಯಂತ್ರದ ಜೊತೆ ಮಾತಾಡಕ್ ಶುರು ಮಾಡ್ತಾನೆ. ಸಂದೇಶ್, ಅವರು ಇಲ್ಲಿಗೆ ಬಂದಿದ್ದಾರೆ ಸ್ತಂಭದ ಹತ್ರ. ಬೇಗ ಬಾ, ಇಲ್ಲಾಂದ್ರೆ ಅವರು ಈ ಸ್ತಂಭವನ್ನ ಕಟ್ ಮಾಡ್ಬಿಡ್ತಾರೆ. ಸರಿ, ಈಗಲೇ ಬಂದೆ ಅಣ್ಣ. ಮುಖ್ಯಸ್ಥ ಸ್ತಂಭಕ್ಕೆ ಕೊಡಲಿಯಿಂದ ಏಟು ಹೊಡಿಬೇಕು ಅಂತಿರ್ತಾನೆ. ಅಷ್ಟರಲ್ಲಿ ಇಬ್ರು ಸ್ನೇಹಿತರು ಅವನನ್ನ ಹಿಡ್ಕೋತಾರೆ ಮತ್ತೆ ಒಂದು ಹಗ್ಗದಿಂದ ಕಟ್ಟು ಬಿಡ್ತಾರೆ. ನಿಮಗ್ ನಾನು ಮೊದಲೇ ಎಚ್ಚರಿಸಿದ್ದೆ, ನೀವು ಈ ಯಂತ್ರ ಮತ್ತೆ ಈ ಊರಿನ ವಿಷಯದ ಬಗ್ಗೆ ಬರಬೇಡಿ ಅಂತ. ಆದ್ರೆ ನಿನಗೆ ಹೇಗೋದಾಯ್ತು ನಾನು ಇಲ್ಲಿದ್ದೀನಿ ಅಂತ?
ಮತ್ತೆ ನಾನು ಇದನ್ನೇ ಮಾಡ್ತೀನಿ ಅಂತ. ಇದೇ ಯಂತ್ರದ ಸಹಾಯದಿಂದ ಮತ್ತೆ ನಿಮ್ಮ ಮಾತು ಆಸೆಯಿಂದ ತುಂಬಿಕೊಂಡಿತ್ತು. ಅದನ್ನ ಕೇಳಿಸ್ಕೊಂಡ್ಮೇಲೆ ಇದ್ರ ಮೇಲೆ ಅನುಮಾನ ಬರೋದು ಯಾವುದೇ ಕಷ್ಟದ ವಿಚಾರ ಆಗಿರ್ಲಿಲ್ಲ. ಹಾಗಿದ್ರೆ ಇವಾಗ ನೀನೇನ್ ಮಾಡ್ತೀಯಾ? ನನ್ನ ಹೀಗೆ ಬಂದಿ ಮಾಡಿ ಇಟ್ಕೋತೀಯಾ ಹೇಗೆ? ಎಲ್ಲಿವರೆಗೂ ನಿಮ್ ಊರಿಂದ ಯಾರಾದ್ರೂ ಒಬ್ರು ಬರೋದಿಲ್ವೋ ಅಲ್ಲಿ ತನಕ ನೀವು ಇಲ್ಲೇ ಬಂದಿಯಾಗಿರ್ಬೇಕು. ನಾನು ಇಲ್ಲಿಂದ ಹೊರಟ ಮೇಲೆ ಮತ್ತೆ ಅದನ್ನೇ ಪ್ರಯತ್ನಿಸ್ತೀನಿ. ಈ ಯಂತ್ರನ ಸರಿಯಾಗಿ ಉಪಯೋಗಿಸ್ಕೋಬೇಕು, ಹಾಗೆ ಚೆನ್ನಾಗಿ ದುಡ್ಡು ಮಾಡ್ಕೋ. ಅಲ್ಲ, ಈ ಚಿಕ್ಕ ವ್ಯಕ್ತಿಗಳಿಗೆ ಈ ಯಂತ್ರ ಕೊಟ್ಬಿಟ್ಟು ಏನ್ ಪ್ರಯೋಜನ? ನಾನು ತುಂಬಾ ಶ್ರೀಮಂತ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ನೀನು ಊಹಿಸೋಕು ಆಗಲ್ಲ. ಇನ್ನೂ ಸಮಯ ಇದೆ, ನನ್ ಜೊತೆ ಕೈ ಜೋಡಿಸು. ಹಾ, ಹಾಗೆ ಆಗ್ಲಿ. ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರಿ ನೀವು. ಈಗ ನೀವು ನನ್ನ ಮನೆ ಹತ್ರನೇ ಬಂದಿ ಆಗಿರ್ತೀರಾ. ಮತ್ತೆ ಈ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿದಾಗ ನಿಮ್ಗೆ ಬುದ್ಧಿ ಬರ್ಬೋದೋ ಏನೋ. ಮುಖ್ಯಸ್ಥನನ್ನ ಬಂಧಿಸಿ ಇಡ್ತಾರೆ. ಒಂದು ದಿನ ಮುಖ್ಯಸ್ಥನ ಹೆಸರಿಗೆ ಪತ್ರ ಬರುತ್ತೆ. ಸಂದೇಶ್ ಮತ್ತೆ ಉಧವ್ ಅದೇ ಪಂಜರದ ಹತ್ರ ಆ ಪತ್ರನ ಓದೋಕ್ ಶುರು ಮಾಡ್ತಾರೆ. ಮುಖ್ಯಸ್ಥರೇ, ಈ ಪತ್ರ ಏನೋ ಬೇಸರ ತರೋ ವಿಷಯ ತರ ಇದೆ. ಏನು? ಓದು ಅದನ್ನ. ಅದರಲ್ಲಿ ಏನ್ ಬರ್ದಿದೆ ಹೇಳು ನನಗೆ. ನೀವೇ ಸ್ವತಃ ಓದ್ಕೊಳ್ಳಿ. ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಕಣಪ್ಪ. ನಾನೊಬ್ಬ ಹೆಬ್ಬೆಟ್ಟು, ಅದಕ್ಕೆ ನೀನೇ ಓದು. ಸರಿ, ನೀವು ಹೇಳ್ದಾಗೆ ಆಗ್ಲಿ. ಪತ್ರದಲ್ಲಿ ಏನ್ ಬರ್ದಿದೆ ಅಂದ್ರೆ, ನಾನು ಮಂಗ್ರು. ಮುಖ್ಯಸ್ಥರೇ, ನಾನು ಈ ಪತ್ರನ ನಿಮ್ಗೆ ಯಾವ್ದ್ರ ಬಗ್ಗೆ ಸೂಚನೆ ಕೊಡೋದಕ್ಕೆ ಬರ್ದಿದ್ದೀನಿ ಅಂದ್ರೆ, ನಿಮ್ಮ ಎಲ್ಲಾ ಹೊಲ ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ. ನೀವು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ನಾನಿಲ್ಲಿ ಕಳ್ತನ ಮಾಡೋ ಬದ್ಲು ನಮ್ಮ ಊರಲ್ಲಿ ಇದ್ದಿದ್ರೆ ನಮ್ಮ ಪರಿವಾರದವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೆ. ಈಗ ನಾನು ಏನ್ ಮಾಡ್ಲಿ? ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಮುಖ್ಯಸ್ಥರೇ ಸ್ವತಃ ನೀವೇ ಈ ಪತ್ರವನ್ನ ಓದಿ ಅಂತ. ಬಹುಶಃ ನಿಮ್ಗೀಗ ಎಲ್ಲ ಸರಿಯಾಗಿ ಅರ್ಥ ಆಗಿರುತ್ತೆ ಯಾಕೆ ನಾನು ಈ ಎಲ್ಲಾ ಜನರಿಗೆ ಈ ಯಂತ್ರವನ್ನ ತಲುಪಿಸ್ಬೇಕು ಅಂತಿದ್ದೀನಿ ಅಂತ. ಮುಖ್ಯಸ್ಥನ ತಲೆ ದುಃಖ ಮತ್ತೆ ನಾಚಿಕೆಯಿಂದ ಕೆಳಗಡೆ ಆಗ್ಬಿಡತ್ತೆ. ಈಗ ಸಂದೇಶ್ನ ದಾರಿ ತುಂಬಾ ಸುಗಮ ಆಗ್ಬಿಟ್ಟಿರತ್ತೆ. ಮತ್ತೆ ನಿಧಾನವಾಗಿ ಅವನು ತನ್ನ ಯಂತ್ರನ ಊರಿಂದ ರಾಜ್ಯ ಮತ್ತೆ ರಾಜ್ಯದಿಂದ ದೇಶದಲ್ಲೆಲ್ಲ ಪ್ರಚಲಿತ ಮಾಡ್ಬಿಡ್ತಾನೆ.